ನಡಿ ಮಗ. ಏನದು? ಪೂಜೆ ಸಾಮಾನ್ ಕಣ. ಫಸ್ಟ್ ಟೈಮ್ ಮೈಸೂರು ಕರ್ಕೊಂಡು ಹೋಗ್ತಾ ಇದ್ಯಾ? ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿರಕ್ಕಂತ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ನಮ್ಮ ಹುಡುಗಿ ಕಿಡ್ನಾಪ್ ಮಾಡಕ್ ಹೋಗ್ತಾ ಇರೋದು. ಕಿಡ್ನಾಪ ಮಗ, ನಿಮ್ಮೇನ್ ತರದ್ ಮರ್ತು ಬಿಟ್ಟೆ. ಹತ್ರನೇ ತೀಸ್ಕೊಳ್ಳೋ ನಡಿ. ಅದು ಅರ್ಜೆಂಟ್ ಅದ್ರಲ್ಲಿ ಫೋನ್ ಮಾಡಿದಕ್ಕೆ ಹುಚ್ಚ ಒಯ್ದಿಲ್ಲ ಕಣ. ಅವ್ರ ಅಪ್ಪನ ತಲೆ ಮೇಲೂ ಮಗ ಸ್ವಲ್ಪ ಗಾಡಿ ಸೈಡಿಗೆ ಹಾಕು, ಲೆಟ್ರಿಗೆ ಹೋಗ್ಬೇಕು. ಇಲ್ಲೇ ಹೋಗು, ಕಾರ್ ಇಳಿಯೋದು ಮಾತ್ರ ಮರ್ತು ಬಿಡಿ. ಇವತ್ತು ಹೋಗ್ತಾ ಇದೀವಿ, ಕಿಡ್ನಾಪ್ ಮಾಡ್ಕೊಂಡು ಬರ್ತಾ ಇದೀವಿ. ನನಗೆ ಉಲ್ಟಾ ಹೊಡಿತಾಳೆ ಮಗ, ನನಗೆ ಉಲ್ಟಾ ಹೊಡಿತಾಳೆ. ಬ್ಲಾಕ್ ಮಾಡಿದಾಳೆ ನನ್ನ ನಂಬರ್, ಬ್ಲಾಕ್. ಏನ ಅವ್ರ ಅಪ್ಪ 3 ವರ್ಷದಿಂದ MLA ಗೆದ್ಬಿಟ್ರೆ ದೊಡ್ಡ ಕುಡಂಗ ಎದುರ್ಕೊಂಡ್ಬಿಡ್ಬೇಕ ನಾನು. ಅವರಪ್ಪ ಗನ್ಮೆನ್ಸು ಇದಾರೆ, ಗಂಡಸಾದ್ರೆ ಬಂದೆ ತಕೊಂಡು ಹೋಗುವಂತ ಅವ್ರಪ್ಪ. ಅವ್ರು ಹೇಳ್ತಾರೆ ಕಣ, ಹೇಳ್ತಾರೆ. ಎಣ್ಣೆ ಎತ್ತಿರೋರು ಹೇಳ್ತಾರೆ. ನಾವೆಲ್ಲ ಸಿಕ್ಕಿದ್ದು. ನೀನ್ ಗಂಡಸಲ್ವಾ? ಗಂಡಸ್ತಾನೇ ಇಲ್ಲ ಮಾಡಕ್ ಕರ್ಕೊಂಡು ನೀನು ನಾನು ಗಂಡ್ಸೆ. ಗನ್ನಿದೆ ಎತ್ಕೋ, ಗನ್ನಿದೆ ಎತ್ಕೋ. ಗನ್ನು ನಮ್ ತಾಯಿ ಊಟ ಮಾಡಲ್ಲ. ಅದ್ರಲ್ಲಿ ಬುಲೆಟ್ ಐತೇನೋ? ಬುಲೆಟ್ ಮರ್ಕೊಂಡ್ ಮರ್ಯ ಅಲ್ಲಿ ಮುಂದೆ ಎತ್ಕೊಳ್ಳಂತಡಿ. ಅಲ್ಲಿ ಯಾವ್ದಾರು ಅಂಗಡಿ ಸಿಗುತ್ತಲ್ಲ. ಲೇ ಅದೇ ಪಾನಿಪುರಿ ಬೇಲ್ಪುರಿ ನಾನು ಮುಂದೆ ಅಂಗಡಿ ಸಿಗಕ್ಕೆ. ಈ ನನ್ನ ಮಕ್ಕಳು ಮಗ ಅಡ್ಡ ಬೇಕು ಇಟ್ಕೊಂಡು ಒಂದ್ 2 ನಿಮಿಷ ಗಾಡಿ ಸೈಡ್. ಆ ಬೆಕ್ನ ಕರ್ದು ಕೂರ್ಸ್ಕೊಳಗೆ ಇವತ್ತು ಹೋಗ್ತಾ ಇದೀವಿ, ಕಿಡ್ನಾಪ್ ಮಾಡ್ಕೊ ಬರ್ತಾ ಇದೀವಿ. ಅವ್ರ ಅಮ್ಮ ಮಾಟ ಮಾತ್ರ ಮಾಡಿಸ್ತೀನಿ ಅಂತಾಳೆ, ನಮ್ ಪ್ರೀತಿನ ದೂರ ಮಾಡಕ್ಕೆ. ಎಷ್ಟು ವರ್ಷದ ಪ್ರೀತಿನ ನಂದು? ಅವ್ರಪ್ಪ 3 ವರ್ಷ MLA ಸೀಟ್ ಗೆದ್ದಿರ್ಬೋದು, ನಾನು 9 ವರ್ಷದಿಂದ ಅವ್ರ ಮಗಳು ಮನ್ಸ್ ಗೆದ್ದಿದ್ದೀನಿ ನಾನು. ಅದು ದೊಡ್ಡ, ಇದು ದೊಡ್ಡ ಮಗ. ಅಲ್ಲಿ ಮುಂದೆ ಆಸ್ಪತ್ರೆ ಇದೆ, ಚಿಕನ್ ಸತ್ತೋಯ್ತೀನಿ ಅಂದ್ರೂ ನಾನು ಎಲ್ಲೂ ಕಾರ್ ನಿಲ್ಸಲ್ಲ. ಮೈಸೂರಿಗೆ ಹೋಗ್ತಾ ಇದೀವಿ. ಕಾಯಿ ತಂದಿದ್ಯಲ್ವಾ, ಕಾಯೇ ಅವ್ನ ತಲೆ ಮೇಲೆ ಹೊಡಿ, ಅವ್ರ ಅಪ್ಪನ ತಲೆ ಮೇಲೆ ಹೊಡಿಯ ಕಾಯಿನ. ಸಾಮ್ಯ ಕಡ್ಡಿ ಸಿಕ್ಸು ಮೂಗಿ, ಅವ್ನ ಮೂಗಿಗೆ ಸಿಕ್ಸು. ಹಂದಿ ಮುಗಿದಂಗೈತಲ್ಲ, ಮುಗಿಗೆ ಸಿಕ್ಸು ಒಂದು. ಮಗ ನಮ್ ತಾಯಣ್ಣ ನಂಗೆ ಇನ್ನೂ ಮದ್ವೆ ಆಗಿಲ್ಲ, ಮಕ್ಳಾಗಿಲ್ಲ, ಇನ್ನು 108 ಕಾನ್ಸ ಇಟ್ಕೊಂಡ ಪ್ಲೀಸ್. ಮಗ ನಾನು ಅದಕ್ಕೆ ಕಡೆ ಕಿಡ್ನಾಪ್ ಮಾಡಕ್ ಹೋಗ್ತಾ ಇರೋದು. ನನಗೆ ಅಷ್ಟು ಸಹಾಯ ಮಾಡಲ್ವಾ? ನಿನ್ಗೆ ಎಂತೆಂತ ಸಿಚುವೇಶನ್ ಸಹಾಯ ಮಾಡಿದೀನಿ ಎಲ್ಲ ನಿಂಗ್ ಮಾಡಿಲ್ವಾ? ನಾನು ಮಾಡಿದೆ ಕಣಲು, ಇಷ್ಟು ಹೆಲ್ಪ್ ಮಾಡಲ್ವೇನ್ರ ನನಗೆ? ಮಗ ಸ್ವಲ್ಪ ತಲೆ ಸುತ್ತೈತೆ, ಎಲ್ಲಾದ್ರೂ ಒಂದ್ 2 ನಿಮಿಷ ನಿಲ್ಸಲ್ಲ, ಏನಾದ್ರು ತಿನ್ಕೊಂಡ್ಬಿಡ್ತೀನಿ. ನನ್ನ ಮಗ ಅವನು ನನಗೆ ಗಂಡ್ಸ ಅಂತ ಕೇಳ್ತಿದ್ದಾನೆ. ಅಯ್ಯ ನಿನ್ ಗಂಡ್ಸ್ನ ಹೇಳು. ನಿಮ್ಗೇನು ಅನ್ನಿಸ್ತಾ ಇಲ್ವೇನ್ರ? ನಿನ್ ಗಂಡ್ಸೆ ಕಣ, ನಿನ್ ಗಂಡ್ಸೆ. ತೋರಿಸ್ತಾನೆ ನಾವು ಹೋಗಿ ಇವತ್ತು. ಗಂಡ್ಸ ನಾನು ಸೈಕ್ ಆಗ್ಬಿಟ್ಟಿದೀನಿ. ನಿನ್ನೆ ಏನೇ ನನ್ಲು ಗೊತ್ತಾ, ಅವಳು ಸೇರ್ಕೊಂಡು ನೋಡ್ಕೊಂಡು ಅವಳು ಅಪ್ಪನ ಜೊತೆ ಸೇರ್ಕೊಂಡು ಅವಳು ನನಗೆ ಇದು ಎದುರು ಮಾತಾಡ್ತಾವಳೆ. ಹುಡುಗಿರು ಇಲ್ಲ, ಯಾವನು ಇಲ್ಲ ನನ್ ಜೊತೆ ಇರೋರು ನೀವಿಬ್ರೆ. ಯಾವನು ಇಲ್ಲ. ಈಗ ಸಿಂಗಲ್ ಶೇರ್ ಕೇಳ್ತಲ್ಲ ಎಲ್ಲ. ಅಣ್ಣ ಇರೋಣ ಒಂದ್ ನಿಮಿಷ. ಬರಲಿ ಬೇಡ, ಅವನು ಕರ್ಕೊಳ ಒಳಗೆ. ಯಾವನೇ ಅವ್ನು ಬರ್ತಾನೆ ಕರ್ಕೊ. ನನಗೆ ಅಂತ ಇರೋರು ನೀವ್ ಇಬ್ರೆ ಕಣ್ರ. ನಿಂಗೆ ಎಂತ ಸಿಚುವೇಶನ್ ಹೆಲ್ಪ್ ಮಾಡಿದ ನಾನು. ಅವತ್ತೊಂದಿನ ಕುಡಿದ್ ಬಿದ್ದಾಗ ನಿಂಗೆ ಉಚ್ಚೋಗಕ್ ಆಗ್ತಿರ್ಲಿಲ್ಲ, ನಾನ್ ನಿಲ್ಸಿ ಉಚ್ಚೋಗಿಸಿದೀನಿ. ನಿನಗ್ ನೀನ್ ಏನ್ ಪುನೀತ್ ರಾಜ್ಕುಮಾರ್ ಸರ್ ಅನ್ಕೊಂಡಿದ್ಯಾ? ನಾವು ಹುಡುಗರು ಫಿಲಮ್ ಅಲ್ಲಿ ಕರ್ಕೊಂಡೋದ, ನಮ್ಮನ್ ಕರ್ಕೊಂಡೋಗ್ತಾ ಇದ್ಯಾ? ಸಿನಿಮಾ ಕಣೋ. ಇವಾಗೇನು? ನಾನ್ ಗಂಡ್ಸಲ್ಲ ನಿಲ್ಸು, ನಾನ್ ಗಂಡ್ಸಲ್ಲ, ನಮ್ ತಾಯಿ ನಾನ್ ಗಂಡ್ಸಲ್ಲ ನಿಲ್ಸು. ನಾನು ಗಂಡ್ಸಲ್ಲ ಕಣ, ನಿಲ್ಸು ನಿಲ್ಸು. ಸರಿ, ನಾನ್ ಗಂಡ್ಸಲ್ದೇ ಕರ್ಕೊಂಡು ಹೋಗ್ತೀನಿ. ನಾನ್ ಗಂಡಸ್ತನ ತೋರಿಸ್ತೀನಿ. ನೋಡ್ಬೇಕು, 9 ವರ್ಷ ಪ್ರೀತಿಸಿದವ್ನ ಒಂದೇ ದಿನಕ್ಕೆ ಉಲ್ಟಾ ಹೊಡ್ಸಿದ ಅವ್ರಪ್ಪ. ಒಂದೇ ದಿನಕ್ಕೆ ಉಲ್ಟಾ ಹೊಡ್ಸಿದ. 9 ವರ್ಷ ಅನ್ಕೊಂಡು 9 ಆಗ್ಬಿಡ್ತೀವಿ ಅವ್ರ ಹತ್ರಕ್ಕೆ ಹೋದ್ರೆ. ಸಪೋರ್ಟ್ ಮಾಡಲ್ವಾ? ಆಯ್ತು, ಹುಡುಗಿರಲ್ಲಿ ಸಪೋರ್ಟ್ ಇಲ್ಲ ಅಂದ್ರೆ ನಾವೇಗೂ ಸಪೋರ್ಟ್ ಮಾಡೋದು. ಇವಾಗ ನೀವು ಬರಕ್ ಒಪ್ಕೊಳ್ಳಿ ಅಂದ್ರೆ ಕಾರ್ಯ ಯಾವ್ದಾರು ಹಳ್ಳಕ್ಕೆ ಇಳಿಸ್ತೀರಿ. ಮಚ್ಚ, ನಮ್ಮ ಹುಡುಗಿ ಅಪ್ಪನ ಹೆಂಡತಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅರ್ಜೆಂಟ್ ಆಗಿ ಗಾಡಿ ತಿರ್ಗಿ. ಅವಳು ಕಿಡ್ನಾಪ್ ಮಾಡ್ತಾ ಬರೋಣ ಸುಮ್ಮನೆ. ಇದು 2,000 ದುಡ್ಡು ಇರ್ಬೋದು, ಡೀಸೆಲ್ ಅಷ್ಟೇ. ನನ್ನ ಫ್ರೆಂಡ್ ಮನೆ ಇದೆ, ಅಲ್ಲಿ ನಿಲ್ಸು ಮಗ, ಅಲ್ಲಿ ನಿಲ್ಸು ಮಗನ. ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾರೆ. ಪೆಟ್ರೋಲ್ ಬಂಕ್ ನೋಡು, ನಿಲ್ಸು, ನಾನು ಹಾಕ್ಸ್ತೀನಿ. ಬೇಡ ಬಾ, ಪೆಟ್ರೋಲ್ ಐತೆ. ಅದು ಎಲ್ಲಿವರೆಗೂ ಹೋಗ್ತಾ ಅಲ್ಲಿವರೆಗೂ ಅನ್ಸಾಕು. ಆಮೇಲೆ ಓಡ್ಕೊಂಡೋಗಿ ಕಿಡ್ನಾಪ್ ಮಾಡ್ಕೊ ಬರೋದು. ಯಾರಿಂದ ಅಂತ ಮಾತ್ರ ನಿಲ್ಸೋಣ. ನೀವು ನೋಡ್ಬೇಕು, ನನ್ ಗಂಡಸನ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ. ನೀವೇ ಗಂಡ್ಸ ಅಂತಾನೆ ಕಣೋ ನನ್ನೇ. ಲೇ ಗಂಡ್ಸೆ ಬಾರೋ ಎತ್ತಕೊಂಡೋಗು ಅಂತಾನೆ. ಗಂಡ್ಸನ ಇದ್ರೆ ಇಷ್ಟೊಂದು ಬೇರ್ತಾ ಇದೆಯಾ? ಗಾಡಿ ಸೈಡಿಗೆ ಬಾ, ನಾನು ಓಡಿಸ್ತೀನಿ. ಬಾ ನನ್ನ ಮಗ, ಅವನ ಒಂದ್ ಸ್ವಲ್ಪ ದೂರ ಓಡಿಸ್ಬೇಕು. ಮಾಡಿಸ್ತಿದ್ರೆ ಅವನು ಇವಾಗ ಸತ್ತೋತೀವಿ ನಾವು. ನಮ್ಮಮ್ಮ ಅವತ್ತೇ ಹೇಳದ್ಲು, ಬುಡ್ಡೆ ಮಕ್ಕಳು ಸವಾಸ ಮಾಡ್ಬೇಡ, ಬುಡ್ಡೆ ಮಕ್ಕಳು ಸವಾಸ ಮಾಡ್ಬೇಡ ಅಂತ. ಆದ್ರೂ ಮೀರಿ ಮಾಡಿಸ್ತಿಲ್ಲ.
ನನ್ ಲವರ್ ಹೇಳಲ್ಲು ನಿನ್ನ ಮಕ್ಳು ಸವಾಸ ಮಾಡ್ಬೇಡ ಸರಿ ಇಲ್ಲ ಅವ್ರು ಹಾಳು ಮಾಡಾಕ್ತಾರ ನಿನ್ನ ಅಂತ. ಆದ್ರೂ ನಿಂದೆ ಕರ್ಕೊಂಡು ಹೋಗ್ತೀನಿ ನೋಡಿ ಕಿಡ್ನಾಪ್ ಮಾಡಕ್ಕೆ. ಅದು ಫ್ರೆಂಡ್ಶಿಪ್ ಅಂದ್ರೆ. ಏನಕ್ರೆ ಎದ್ರುಕೋತಾ ಇದೀರ? ಅವ್ನು MLA ಆಗ್ಬಿಟ್ರೆ ಏನ್ ದೊಡ್ಡ ಪಡಂಗೆ ಅಲ್ರ ಅವನು. ನನ್ನ ಹತ್ರ ಗನ್ನಿದೆ, ಬುಲೆಟ್ ಇಲ್ಲ ಅಷ್ಟೇ. ತಗೊಂಡ ಎಲ್ಲರೂ ಬಿಡಿ. ಕಾರ್ ನಿಲ್ಸ್ತೇ ನಾನು ಡೋರ್ ತೆಗೆದು ಬೀಳ. ಬಾಯ್. ಅಲ್ಲ ಕಣ್ರು, ನಿಮ್ಮಿಬ್ರು ಕಾರ್ ಓಡ್ಸಕ್ ಬರುತ್ತಾ? ನೀವು ಪಕ್ಕ ಓಡ್ ಬರ್ತೀರಾ? ಬರುತ್ತೆ ನಂಗೆ ಗೊತ್ತಿಲ್ಲ. ಅಮ್ಮ ಗನ್ ಎತ್ತಿದಂಗೆ ನೀವು ಓಡ್ ಬರ್ತೀರಾ? ಕಾರ್ ರೆಡಿ ಮಾಡಿ ಇಟ್ಕೊಂಡಿರ ಎಸ್ಕೇಪ್ ಆಗೋಣ ಅಂತ ಫಸ್ಟ್ ಬಂದು ನಿಂತಿದ್ದು. ಒಳಗಿನ್ನ ಎಲ್ಲೆಲ್ಲಿ ಏನೇನಾಗವ ಡ್ಯಾಮೇಜ್. ನಿಂಬೆ ಹಾಕ್ತಾರೆ ನಾಯಿಗೆ. ಕಾರ್ ಓಡಿಸ್ತಾ ಕಾಣ್ತಿದೆ ರೇಂಜಿಗೆ ಓಡ್ದಾಕ್ತಾರೆ ನೋಡು. ನನ್ನ ಜೀವ ಕಟ್ಕೊಡಿ. ಸತ್ತ ಮೇಲೆ ನೀನು ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿನ ಒಂದೇಟ್ ಹಾಕಿರ್ಲಿಲ್ಲ. ಆ ಬೋಳಿ ಮಗ ಗಲ್ಲೆತ್ಕೊಂಡ್ಬಂದು ನಾಯಿ ಹೊಡೆದ ಹೊಡಿತ. ಮಗ ಇದು ಮುಚ್ಚಿಲ್ಲ. ನಮ್ಮಮ್ಮ ಒಂದೇಟ್ ಹೊಡೆದಿರ್ಲಿಲ್ಲ. ಎಷ್ಟು ಕೇರ್ ಮಾಡ್ತೀನಿ ನೋಡಿ ನಾನು ನಿನಗೆ. ನೀನ್ ಕೇರ್ ಮಾಡಿನೇ ಗೇರ್ಗೆ ಹಾಕ್ದಂಗ ಹಾಕದ್ನಲ್ಲ ಅವನು. ಕುಡಿಬೇಕು ನಿನಗೆ. ಮಗ ಗಂಡ್ಸು ನಾವು ಗನ್ ಇಳ್ಕೊತೀವಿ ಅಂದ್ರಲ್ಲೋ. ಇದುವರೆಗೂ ಚಿಕ್ಕ ವಯಸ್ಸಿನ ಒಬ್ಬ ಕೈಯಲ್ಲಿ ಒಂದು ಮಾತು ಕೇಳ್ದವನಲ್ಲ. ಆ ಮಿಡ್ರಿ ನನ್ನ ಮಗ ನಿಮ್ಮ ಮಾವ ಏನಂದ ನಿಮ್ಗೆ ಅಂದ ಹಂಗನ್ನ. ನನ್ನ ಮಗಂಗೆ ಇವಾಗ ಮಾಸ್ಟರ್ ಪ್ಲಾನ್ ಅಲ್ಲಿ ಕೊಡ್ತೀನಿ ಮಾಡ ಹೆಂಗ್ ಕೊಡ್ತೀನಿ ಅಂದ್ರೆ ಬೇಡ ಬೇಡ. ನೀನ್ ಏನಂದ್ರು ನಾ ಬರಲ್ಲ ಮಗ. ನೀನ್ ಕಾಲ್ ಕಟ್ಕೊಂತೀನಿ, ಡೋರ್ ಓಪನ್ ಮಾಡು. ಮಗ ಬರಲ್ವಾ? ಬರಲ್ಲ. ಮನೆಗೆ ಹೋಗ್ತೀರಾ? ಮನೆಗೆ ಹೋಗ್ತೀನಿ. ಒಳಗ್ ಸೇರ್ಸ್ಕೊತಾರ? ನೀವು ಕುಡಿಯೋ ಮ್ಯಾಟ್ರ್ ಮನೆಗೆ ಹಾಕೊಡ್ತೀನಿ ನಾನೀಗ. ಹೇ ಪ್ರಭು ಹೇ ಹರಿರಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದ. ಇಷ್ಟು ಬದುಕಿ ಅರ್ಧ ಜೀವ ಬದುಕಿದೀವಿ. ಇನ್ನೇನ್ ಹಬ್ಬ ಬಾನಿ ಇನ್ನೊಂದು ಅರ್ಧ ಜೀವ. ಇದು ಎನರ್ಜಿ. ಇದು ಇಂಡಿಯಾ ಮ್ಯಾಪ್ ಮಗ ನೋಡು. ಇಂಡಿಯಾ ಮ್ಯಾಪ್ ನೋಡಿದ್ ಯಾವತ್ತಾದ್ರು? ಗೊತ್ತು ಹೇಳಲಿ. ನೋಡು ಇದು ಇಂಡಿಯಾ ಮ್ಯಾಪ್ ಅಲ್ಲಿ. ಏನ್ ಜೋಶ್ ಇದು. ಈ ಜೋಶ್ ಅವತ್ತೇ ಇದ್ರಿಸೋದು ಕಿಡ್ನಾಪ್ ಮಾಡ್ಕೊಂಡ್ ಬರ್ತಿದ್ವಿ ನಾವು. ವಿ ಆರ್ ಇಯರ್ ನಾವು ಲಾಸ್ಟ್ ಟೈಮು ಕಾವೇರಿ ಎಕ್ಸ್ಪ್ರೆಸ್ ಇಂದ ಹೋಗಿದ್ವಿ ಮೈಸೂರಿಗೆ. ಸೊ ಫುಲ್ ಸ್ಪೀಡ್ ಬೇಗ ಕರೆಕ್ಟ್ ಆಗಿ ಪ್ಲಾನ್ ಮಾಡಕ್ ಆಗ್ಲಿಲ್ಲ, ಏನಿಲ್ಲ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಕೇಳಿಸ್ಕೊಳ್ಳಲ್ಲ. ಇವಾಗ ಏನ್ ಮಾಡೋಣ ಅಂದ್ರೆ ನಾವು ಫಸ್ಟ್ ಹಾಸನ ಹೋಗೋಣ. ನಾವ್ ಮಾವ ಆಲ್ರೆಡಿ ನಮ್ನ ಸರ್ಚ್ ಮಾಡಿಸಿದ ಅನ್ಕೊಣ ಅವತ್ತು ಎಸ್ಕೇಪ್ ಬಂದಿರೋದಕ್ಕೆ. ಸೊ ಅವ್ನ್ ಕಣ್ ತಪ್ಪಿಸ್ಬೇಕು ನಾವು ಇವಾಗ. MLA ಕಣ್ಣು, ಬಾಡಿ ಗಾರ್ಡ್ಸ್ ಕಣ್ಣು, ಎಂತ ಕಣ್ಣಾಗ್ಲಿ ನನ್ ಕಣ್ಣು ಎಷ್ಟು ಆಗ್ತದೆ ನೋಡಿ. ಮಗ ಈಗ ಹಿಂಗೆ ಮಾತಾಡ್ತೀರ ಮನೆಗೆ ಹೇಳ್ಬೇಕಾ? ಸೊ ಫಸ್ಟ್ ಹಾಸನ್ಗೆ ಹೋಗೋಣ. ಸೊ ಇಲ್ಲಿ ಫಸ್ಟ್ ನನ್ ಕಾರ್ ತಗೊಳೋದ್ ಬೇಡ, ಇಲ್ಲಿ ರೆಂಟ್ ಮಾಡ. ಫಸ್ಟ್ ಕಾರ್ ತಗೊಂಡೋಗಿ ಹಾಸನ ನಿಲ್ಸ್ಬರೋಣ ನಾವು. ನಿಲ್ಸ್ಬಂದ್ಬಿಡೋಣ. ಆಮೇಲೆ ಬಂದು ಇಲ್ಲೊಂದು ಕಾರ್ ಬಾಡಿಗೆ ಮಾಡ್ಕೊಂಡು ಹೋಗೋಣ. ಸೊ ಅವಾಗ ಅವ್ರ ಅಪ್ಪನ ಕಣ್ ತಪ್ಪಿಸ್ದಂಗ ಆಗುತ್ತೆ. ನಾವು ಡಿಫ್ರೆಂಟ್ ಕಾರ್ ಓಡಾಡ್ದಂಗ ಆಗುತ್ತೆ. ಹೋಗಿ ಹಾಸನದಿಂದ ನಮ್ ಕಾರ್ ತಗೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಇಲ್ಲಿಂದ ಚಾಮುಂಡಿ ಬೆಟ್ಟ. ಕೈ ಮುಕ್ಕಳಿ ಬೇಡ. ಸ್ವಲ್ಪ ಪ್ರಸಾದ ಅಲ್ಲಿ ಕೊಡ್ತೀನಿ ಬಿಡು ಚಾಮುಂಡಿ ಬೆಟ್ಟ. ಇಲ್ಲಿ ನೋಡು ಈ ಚಾಮುಂಡಿ ಬೆಟ್ಟ ಕೈ ಮುಕ್ಕಂಡ. ಸೊ ಅಲ್ಲಿ ಬೆಟ್ಟ ಹೇಳಿ ಕೆಳಗ್ ಬಂದ್ವಿ. ಇಲ್ಲೊಂದ್ ಕೈ ಮುಕ್ಕಳಿ ಮುಖಂಡ್ರ. ಅಲ್ಲೇ ಮನೆ ಹತ್ರ ಹೋಗಲ್ಲ, ಫ್ರಂಟ್ ಗೇಟ್ ಹೋಗಲ್ಲ ನಾವು, ಬ್ಯಾಕ್ ಗೇಟ್ ಹೋಗ್ತೀವಿ. ಡೈರೆಕ್ಟ್ ಪ್ರಾಣ ಹಣೆಗೆ ಹೊಡಿಲಿ ಅಂತ. ಈ ಫ್ರಂಟ್ ಹೋದ್ರೆ ಹಣೆಗೆ ಹೊಡಿಯೋದು, ಬ್ಯಾಕಿಗೆ ಹೋದ್ರೆ ಬ್ಯಾಕಿಗೆ ಹೊಡಿಯೋದು. ನಂದು ಒಂದೇ ಒಂದು ಆಸೆ ಈಡೇರಿಸಿ. ಯಾಕಂದ್ರೆ ನಮ್ಮ ಅಪ್ಪ ಒಂದೇ ಒಂದು ಫೋನ್ ಮಾಡ್ಕೊಡೋ, ಒಂದೇ ಒಂದು ಸತಿ ಮಾತಾಡ್ಬಿಡ್ತೀನಿ. ಮೈಸೂರು ಬೆಟ್ಟದಲ್ಲಿ ಮಾಡ್ಕೊಡ್ತೀನಿ, ಚಾಮುಂಡಿ ಬೆಟ್ಟದಲ್ಲಿ ನಾನು ಬರ್ತೀನಲ್ಲ ಅನಿಸ್ತಿದೆ ಮಗ. ಈಗ ಈ ಪ್ಲಾನ್ ಮಾಸ್ಟರ್ ಪ್ಲಾನ್ ರೆಡಿ. ಫಸ್ಟ್ ಹೆಡ್ಡಿಂಗ್ ಹಾಕ್ತೀನಿ. MACTAR ಮಾಸ್ಟರ್ PLENON ಪ್ಲಾನ್, ಮಾಸ್ಟರ್ ಪ್ಲಾನ್. ಸರಿ ಬೇಡ ಬಿಡಿ, ಫ್ರಂಟ್ ಗೇಟ್ಗೆ ಅವನ್ ಆಗಿದ್ದಾಗ್ಲಿ ಇಷ್ಟೊತ್ತಂಗ ಉಡ್ಸಕ್ಕಾಗಿಲ್ಲ. ಮನೆಗೆ ಗೇಟ್ ಹತ್ರ ಹೋದಾಗ ಏನ್ ಕಿತ್ಕೊತಾನ, ಏನು ಕಿತ್ಕೊಳಕ್ ಮುಂದೆಲ್ಲ ಗನ್ನು ನಂದಿದೆ. ಬುಲೆಟ್ ಎಲ್ಲ ತಂದು ಹಿಡ್ಕೊಂಡಿದ್ದೀನಿ ಈ ಸಲ. ಇದೆಯಾ? ಹೋಗ್ತಿದಂಗೆ ಫಸ್ಟ್ ಫ್ರಂಟ್ ಗೇಟ್ಗೆ ಹೋಗೋಣ. ಫ್ರಂಟ್ ಗೇಟ್ಗೆ ಹೋಗೋಣ. ಕಾರ್ ನಿಲ್ಸ್ತಿದಂಗೆ ನೀವಿಬ್ರು ಏನ್ ಮಾಡ್ಬೇಕು ಅಂತಂದ್ರೆ, ಕಾರ್ ನಿಲ್ಸ್ತಿದ್ದಂಗೆ ಹೋಗಿ ಇಬ್ರು ಸೆಕ್ಯೂರಿಟಿ ಗನ್ ಮ್ಯಾನ್ ಇರ್ತಾರಲ್ಲ, ನೀನೊಬ್ಬನ್ ಲಾಕ್ ಮಾಡ್ಕೋಬೇಕು, ನೀನೊಬ್ಬನ್ ಲಾಕ್ ಮಾಡ್ಕೋಬೇಕು. ನಾವ್ ಲಾಕ್ ಮಾಡ್ಕೋಬೇಕು. ಸೊ ಅವಾಗ ನನಗೆ ಹೋಗ್ ದಾರಿ ಒಳಗೆ ಹೋಗಿ ಸುಲಭ ಆಗುತ್ತೆ. ಹೋಗಿ ನಾನು ಎತ್ತಕ ಬಂದ್ಬಿಡ್ತೀನಿ ಆ ಗ್ಯಾಪ್ ಅಲ್ಲಿ. ಈಗ ನಮ್ಮಿಬ್ರನ್ನ ಲಾಕ್ ಮಾಡಿರೋದು ಯಾರು? ನೀವಿಬ್ರು ಸೆಕ್ಯೂರಿಟಿ ಲಾಕ್ ಮಾಡ್ತೀರಾ? ಸೆಕ್ಯೂರಿಟಿನ ನಾನು ಒಬ್ಬನ ಸೆಕ್ಯೂರಿಟಿ ಲಾಕ್ ಮಾಡಂಗಿದ್ರೆ ಮಾಡಿರೋರು ಅವನ್ನ ಹತ್ರ ಗನ್ ಇರೋದ. ಇದನ್ನ ನನಗೆ ಯಾರಪ್ಪ ಮಾಡಿದ್ದಿದ್ದಲ್ಲ? ಯಾರು ಮಾಡುದಿಲ್ಲ. ಸುಮ್ಮನೆ ನಿಮ್ಮ ಮನೆ ಮಗಳು ಎತ್ತ ಅಂದಿದ್ದಷ್ಟೇ ಕೊಡು. ನಾಯಿ ಹೊಡೆದಾಗ ಹೊಡೆದ.
ಹೆಂಗ್ ಮುರ್ದೆ ನೋಡಿ ನಿನ್ ಕಾಲ್ ಹೆಂಗ್ ಮುರ್ದೆ ಹೋಗಿ ಹಂಗ್ ಮಾಡಿದ್ಯಾ ಸೊ ನೀನೊಬ್ಬನ್ ಲಾಕ್ ಮಾಡ್ತೀಯ ಆ ಗ್ಯಾಪ್ ಅಲ್ಲಿ ನಾನು ಕಾರಲ್ಲಿರೋ ಗನ್ ಎತ್ಕೊಂಡು ಸಡನ್ನ ಮನೆ ಒಳಗೆ ನುಗ್ತೀನಿ. ಲಾಕ್ ಮಾಡಕ್ಕೆ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಓಪನ್ ಇರುತ್ತೆ ಎಮ್.ಎಲ್.ಎ ಮನೆ, ಅವ್ನಿಗೇನ್ ಭಯ, ಕಳ್ಳನ್ ಹೋಗ್ತಾರೆ ಅಂತ ಭಯ ಇರುತ್ತೆ ಎಮ್.ಎಲ್.ಎ ಮನೆಗೆ. ನಾವು ಹೋಗ್ತಾ ಇರೋದು ಬೆಳಗ್ಗೆ ತಿಂಡಿ ಟೈಮಿಗೆ ಹೋಗೋಣ. ನಾಷ್ಟ ತಿನ್ನೋಣ ಅವ್ರ ಮನೇಲಿ. ನಾನ್ ಒಳಗೆ ಹೋಗೋದು ನಿಮ್ಗೆ ಅವಳ ಅಜ್ಜಿಲ್ಲ ಮಗ ದೋಸೆ ಹಾಕೋದು ಇದು ಬರಲ್ವೇನೋ, ತಿರ್ವಾಕೋದು ಅದ್ರಲ್ಲಿ ಹೊಡೆದ್ರೆ ಮಾಸ್ಟರ್ ಪ್ಲಾನ್. ಈಗ ನೀನ್ ಲಾಕ್ ಮಾಡ್ತೀನಿ, ನಾನು ಗನ್ ಎತ್ಕೊಂಡು ಒಳಗೆ ಹೋಗ್ತೀನಿ, ತಿಂಡಿ ಮಾಡಿ ತಿನ್ಕೋತೀನಿ. ತಿಂಡಿ ತಿನ್ನಕ್ಕೆ ಹೋಯ್ತಿರೋದು ನಾವು. ಸೊ ಅವಳು ನನ್ನ ಹುಡುಗಿ ರೂಮ್ ಬಂದ್ಬಿಟ್ಟು ನನಗೆ ಅದನ್ನೂ ಸುಳ್ಳು ಹೇಳಿದ್ರು, ಕರೆಕ್ಟಾಗಿ ಅದನ್ನೂ ಇನ್ಫಾರ್ಮೇಶನ್ ಕೊಡ್ತಿಲ್ಲ. ಯಾವ ರೂಮಲ್ಲಿ ಇರ್ತೀಯ ಅಂದ್ರೆ ಒಂದ್ಸಲ ಟಾಪ್ ಫ್ಲೋರ್ ಅಲ್ಲಿ ಇರ್ತೀನಿ, ಒಂದ್ಸಲ ಥರ್ಡ್ ಫ್ಲೋರ್ ಅಲ್ಲಿ ಇರ್ತೀನಿ, ಒಂದ್ಸಲ ಸೆಕೆಂಡ್ ಫ್ಲೋರ್ ಅಲ್ಲಿ ಇರ್ತೀನಿ. ನಂಗೆ ಆಟ ಆಡಿಸ್ತಾಳು ಮಗ. ಸೆಕೆಂಡ್ ಫ್ಲೋರ್ ಅಲ್ಲಿ ಅವ್ರ ಅಮ್ಮ ತಾನೇ ಇರೋದು. ಥರ್ಡ್ ಫ್ಲೋರ್ ಅಲ್ಲೇ ಇರ್ತಾಳ ಅವಳು. ಹಂಗಂತ ನಾನು ನೀನು ಥರ್ಡ್ ಕ್ಲಾಸ್ ನನ್ನ ಮಗ, ಅವಳು ಕರೆಕ್ಟ್ ಕಣ ನೀನು ಹೇಳಿದ್ದು. ಸರಿ ಮಗ, ನಾನು ಈಗ ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಗನ್ ಎತ್ಕೊಂಡು ಟಕ್ಕ ನೀವು ಇಟ್ಕೊಂಡು ಲಾಕ್ ಮಾಡಿದ 2 ಸೆಕೆಂಡಿಗೆ ನಾನು ಥರ್ಡ್ ಫ್ಲೋರ್ ಅಲ್ಲಿ ಇರ್ತೀನಿ. ಕರ್ಕೊಂಡು ಹೋಗಿ ಬಂದು ಇಮಿಡಿಯೇಟ್ ಆಗಿ ಏನ್ ಮಾಡಿ ಅಂತ ನಾನು ಸಿಗ್ನಲ್ ಕೊಡ್ತೀನಿ. ಅವ್ರಪ್ಪ ಏನ ಅಲ್ಲಿ ಕುಂಟೆ ಬೆಲೆ ಆಡ್ಕೊಂಡ್ಬಿಡ್ತಾನ. ತಿಂಡಿ ತಿಂತಾ ಇರ್ತಾನ ಕಣ ಅವ್ನು. ತಿಂಡಿ ತಿನ್ಬೇಕಾದ್ರೆ ಯಾರನ್ನೂ ಮಾತಾಡ್ಸಲ್ಲ. ಸುನಾಮಿ ನಾನು ನೋಡಿ ಸುನಾಮಿ ಸುನಾಮಿ ಭೂಕಂಪ ಆದ್ರೂ ಅವ್ನು ತಿಂಡಿದ್ ಬಿಟ್ಟು ಎದೇಳಲ್ಲ. ಅವ್ನು ಇಂಟಿ ಎದೇಳಕ್ ಬಿಡಲ್ಲ. ಯಾಕಂದ್ರೆ ಅಷ್ಟು ಕೆಟ್ಟ ಮಾಡಿರ್ತಾಳೆ, ಅವ್ನು ಅಷ್ಟು ಕೆಟ್ಟಾಗಿ ತಿಂತಾ ಇರ್ತಾನೆ. ಅದನ್ನ ಯಾರು ನೋಡ್ಬಾರ್ದು ಅಂತ ಅವ್ರು ಪ್ರೈವೇಟ್ ಜಾಗದಲ್ಲಿ ತಿಂಡಿ ಮಾಡ್ಕೊಂಡು ತಿಂಡಿ ತಿಂತಾ ಇರ್ತಾರೆ. ಏನೋ ನಿಂಗ್ ತಲೆಗೆ ಹಾಕ್ಬಿಡ್ತಾವ್ನೆ. ಸೊ ಥರ್ಡ್ ಫ್ಲೋರಿಗೆ ಹೋಗ್ತಿದ್ದಂಗೆ ಅವಳು ಬರಲ್ಲ ಅಂತ ಕೂಗಾಡ್ಬೋದು, ಕಿರ್ಚಾಡ್ಬೋದು. ಸೊ ನಿಮಗೆ ಅದೇ ಸಿಗ್ನಲ್. ಇದಕ್ಕಿಂತ ಮಾಸ್ಟರ್ ಐಡಿಯಾ ಬಂತು ನನಗೆ. ಒಳಗಡೆ ಹೋಗೋಣ, ನಮ್ಗೆ ಗನ್ನು ಬೇಡ, ಯಾವುದು ಬೇಡ. ಒಳಗಡೆ ಹೋಗ್ತಿದ್ದಂಗೆ ಪ್ಯಾಂಟ್ ಬಿಚ್ಚೋಣ, ಎಲ್ಲರೂ ಕಾಚ ಕೈಯಲ್ಲಿ ಇಟ್ಕೊಳ್ಳೋಣ, ಹಿಂದೆ ಮುಚ್ಚಿಕೊಳ್ಳೋಣ. ಯಾವನ ಬತ್ತು ನಾವು ಮೂಸ್ ತೋರ್ಸೋಣ, ಎಲ್ಲರೂ ಬಿದ್ದಾಗ್ತಾರೆ. ಕಾಚನೆ ಹಾಕಲ್ವಾ? ಇನ್ನೊಂದು ಇಷ್ಟೊಂದೆಲ್ಲ ಗಾಯ ಇದೇನೋ ನಮ್ಮ ಮಾವ ಮುರಿದಿರ್ಬೋದು ನಿನ್ ಕೈ. ಇದು ನಿನ್ ಕಾರಿಂದ ನೆಗೆದು ಮುರ್ಕೊಂಡಿರೋದು ನನ್ ತಪ್ಪಲ್ಲ, ನಿನ್ನ ನೆಗೆ ಅಂತ ಹೇಳಿ ನನಗೆ ಹೊಡೆದಿರೋದಪ್ಪ. ನೋಡಿ 4 ತೆಗಿಸ್ಕೊಂಡಿದ್ದ ಬರ್ತದೆ. ಮಗ 4 ಸ್ಟಿಕ್ ಹಾಕೋ, ಸ್ಟಿಕ್ ಹಾಕೋರು, ಸ್ಟಿಕ್ ಅದು 4 ಸ್ಟಿಕ್ ಹಾಕೋರು ನನಗೆ. 4 ಸ್ಟಿಕ್ ನೀನು ಸ್ಟಿಕ್ ಇದ್ದಂಗೆ ಇದೆಯಾ ಅಂತ 4 ಸ್ಟಿಕ್ ಹಾಕಿ. ಏ ಮಗ ಬೇಡ ಬಾರದು, ಈ ತರ ಅನಿಸ್ಕೊಳ್ಳೋದು ಯಾಕೆ? ಹೋಗಿ ಹೇಳ್ತೀನಿ. ನಡಿಯಲು ಈಗಲೇ ಫೋನ್ ಮಾಡ್ತೀನಿ ತಡಿ ನಿಮ್ಮ ಅಮ್ಮಂಗೆ. ನಿಮ್ಮ ಅಮ್ಮನ ನಂಬರ್ ಇದು. ಮೂರನೇ ಫ್ಲೋರ್ ಹೋಗ್ತೀನಿ, ಅವ್ಳು ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಬಿಡ ಯಾಕೆ ರೇಪ್ ಮಾಡ್ತಿದ್ಯಾ ನೀನು? ಅಲ್ಲ ಕಣೋ, ನಾನು ಕರ್ಕೊಂಡು ಹೋಗಿ ತಕೊಂಡು ಹೋಗ್ತಿರ್ತೀನಿ ಅವಳನ್ನ. ಇನ್ನಂತಲೇ ಬಿಡೋ ಬೇಡ ಅಲ್ಲ ಕಣೋ, ಬಿಡೋ. ಈಗ ನೋಡಪ್ಪ ನಿನ್ ಕೈ ಹಿಡ್ದೆ ನಾನು. ಯಾಕೋ ಪಾಪ ಕಣಲು. ಸರಿ ಮಗ, ಅಲ್ಲ ತೋರ್ಸಕ್ ಬಿಡೋ ಅಂತ 3 ಸತಿ ಹೋಗ್ತಾರೆ. ಅದೇ ಸಿಗ್ನಲ್. ಸೊ ನೀವು ಆಗೇನ್ ಮಾಡ್ತೀರ ಅಂದ್ರೆ ನೀನ್ ಎತ್ತಕೊಂಡ್ ಬರ್ತೇನೆ ಅಂತ ಗೊತ್ತಾಗಿದ ತಕ್ಷಣ ನೀನು ಕಾರ್ ತೆಗೆ, ನೀನ್ ನನಗೆ ಡೋರ್ ಓಪನ್ ಮಾಡ್ಕೊಂಡು ಕಾಯ್ತಾರು.